ನೋಡ್ತಾ ಇದ್ದೀರಾ ಜಸ್ಟ್ ಬೆಂಗಳೂರು, ನಾನು ಸಮೀನಾ. ಇದೀಗ ಬಂದ ತಾಜಾ ಸುದ್ದಿ ಅಂದ್ರೆ ರೇಡಿಯೋ ಮಿರ್ಚಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ದಾಂಧಲೆ ಮಾಡಿದೆ. ಆ ಕಾಲದಿಂದ ಈ ಕಾಲದವರೆಗೆ ಅನ್ನೋ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಚಿತ್ರಗಳಿರುವ ಕಟೌಟ್ಗಳನ್ನು ಹಾಕಲಾಗಿತ್ತು. ಆದರೆ ಮಾಗಡಿ ರಸ್ತೆಯಲ್ಲಿ ನಿಲ್ಲಿಸಲಾಗಿದ್ದ ಕಟೌಟ್ಗಳಲ್ಲಿ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಚಿತ್ರಗಳು ವಿಕಾರವಾಗಿದೆ ಎಂದು ಆರೋಪಿಸಿ ಸಂಘದ ಸದಸ್ಯರು ದಾಂಧಲೆ ಮಾಡಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಘೋಷಾಲ್ ಅವರಿಂದ. ಘೋಷಾಲ್, ಏನಿದು ಘಟನೆ? ಸಮೀನಾ, ಇವತ್ತು ರೇಡಿಯೋ ಮಿರ್ಚಿ ಅವರು ಪೋಸ್ಟರ್ಸ್ಗಳು ಎಲ್ಲಾ ಕಡೆ ಹಾಕಿದ್ದಾರೆ. ಏನಂದ್ರೆ ಡಾಕ್ಟರ್ ರಾಜ್ ರವರಿಂದ ರಾಜ್ವರೆಗೂ ಅಂತ ಶೋಮ್ಯಾನ್ವರೆಗೂ ಅಂತ ಹಾಡುಗಳು, ಹಳೆ ಹಾಡುಗಳಿಂದ ಹೊಸ ಹಾಡುಗಳು ತರಕ ಹೊಸ ಕಾರ್ಯಕ್ರಮ ಅವರು ಪ್ರಾರಂಭಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ, ಈ ಪೋಸ್ಟರ್ಗಳಲ್ಲಿ ಹೋರ್ಡಿಂಗ್ಸ್ಗಳು, ಪ್ರಚಾರ ಹೋರ್ಡಿಂಗ್ಸ್ ಗಳನ್ನ ಹಾಕಿದ್ರು. ಹೋರ್ಡಿಂಗ್ಸ್ ಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ಅವರ ಫೋಟೋಗಳಿದೆ. ಅದ್ರ ಫೋಟೋಗಳು ಯಾವ ರೀತಿ ಮಾಡೋದು ಕಾರ್ಟೂನ್ ತರ ಡಿಸೈನ್ ಮಾಡ್ಬಿಟ್ಟು ಹಾಕಿದ್ರೆ. ಹಾಗಾಗಿ ಇದ್ರ ವಿರುದ್ಧ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್, ರಾಜ್ಪುತ್ರ ಅಭಿಮಾನಿಗಳ ಸಂಘ ಏನಿದೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇವ್ರು ಏನು ಎಚ್ಚರಿಕೆ ಗಂಟೆ ಏನ್ ಕೊಟ್ಟಿರೋದಂದ್ರೆ, ಎಲ್ಲಾ ಕಡೆ ಏನು ಹೋರ್ಡಿಂಗ್ಸ್ ಪೋಸ್ಟರ್ಸ್ ಇದೆ ಅದೆಲ್ಲ ತೆಗಿಬೇಕು, ಇಲ್ಲ ಅಂದ್ರೆ ನಾವು ಉಗ್ರವಾದಂತಹ ಮುಂಬರುವ ದಿನಗಳಲ್ಲಿ ತುಂಬಾ ಕೆಟ್ಟದಾಗಿ ನಾವು ಬಿಹೇವ್ ಮಾಡ್ಬೇಕಾದ್ರೆ ಸಾಕಷ್ಟು ಗಲಾಟೆ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಘೋಷಾಲ್, ನಾನು ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ಬನ್ನಿ ಈ ಬಗ್ಗೆ ಈಗ ರಾಜ್ ಅಭಿಮಾನಿಗಳ ಸಂಘದ ಸದಸ್ಯರು ಏನ್ ಹೇಳ್ತಾರೆ ನೋಡೋಣ. ಅದೇ ರೀತಿಯಲ್ಲಿ ನಮ್ಮ ರಸಿಕರ ರಾಜ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು ಮಾರಿರೋ ಎಂ ಕೃಷ್ಣ ಅವರು ಬಂದಿದ್ದಾರೆ. ಮತ್ತೆ ನಾಗೇಂದ್ರ ಅವರು, ಮತ್ತೆ ನಮ್ಮ ವಿಜಯ್ ಅವರು, ಮೂಡುಪಾಳ್ಯ ಶಾಖೆಯದವರು, ಮತ್ತೆ ನಮ್ಮ ಸೀನಾ ಅವರು, ದಾಸರಳ್ಳಿ ಅಪ್ಪು ಅಭಿಮಾನಿ ಸಂಘದವರು, ಮತ್ತೆ ಲಕ್ಷ್ಮಣ ಅಂತ ಅವರು ಎಲ್ಲ ಪ್ರತಿಯೊಬ್ಬರು ಇದರಲ್ಲಿ ಸೇರ್ಕೊಂಡಿದ್ದಾರೆ. ಮತ್ತೆ ಜೊತೆಲಿ ನಮ್ಮ ಸುರೇಶ್ ಅವರು, ಇಲ್ಲಿ ಸಮಾಜ ಸೇವಕರು, ಅವರು ಈ ತರ ಎಲ್ಲರೂ ಮಾಡ್ತಾರೆ. ರಾಜ್ಕುಮಾರ್ಗೆ ಅವಮಾನ ಮಾಡೋ ಹಕ್ಕು ಯಾರಿಗೂ ಇಲ್ಲ, ಈವನ್ ಯಾರ್ಯಾರಿಗೂ ಇಲ್ಲ. ಅವ್ರು ಕರ್ನಾಟಕ ದೇವರು, ಆ ದೇವ್ರಿಗೆ ಅವಮಾನ ಮಾಡೋದು ಒಂದೇ. ರಾಜ್ಕುಮಾರ್ ಅಣ್ಣವ್ರಿಗೆ ಘೋಷಾಲ್, ಈ ಕಟೌಟ್ ಗಳನ್ನ ಯಾವಾಗ ಹಾಕಲಾಗಿತ್ತು? ಇವತ್ತು ಬೆಳಗ್ಗೆಯಿಂದ ಏನು ಎಲ್ರಿಗೂ ಗಮನಕ್ಕೆ ಬಂದಿರೋ ವಿಚಾರ ಅಂದ್ರೆ, ಇವತ್ತು ಬೆಳಗಿಂದ ಕಟೌಟ್ಗಳು ಹೋರ್ಡಿಂಗ್ಸ್ ಹಾಕಿದೆ. ಈ ವಿಶೇಷ ಅಂದ್ರೆ ಈಗ ಸಂಜೆ ತನಕ ಊರ್ವಶಿ ಥಿಯೇಟರ್ ಬಳಿ ಕಟೌಟ್ ಇತ್ತು. ಈಗಾಗಲೇ ನೋಡ್ಕೊಂಡ್ ಬರೋಷ್ಟರಲ್ಲಿ ಕಟೌಟ್ ತೆಗೆದಾಕಿದೆ. ಈಗೆಲ್ಲ ಸುದ್ದಿ ಎಲ್ಲಾ ಕಡೆ ಬರ್ತಿರೋ ಕಾರಣ ರೇಡಿಯೋ ಮಿರ್ಚಿ ಅವರ ಕಟೌಟ್ಸ್ ತೆಗಿತಾ ಇದ್ದಾರೆ. ಇನ್ನು ಕೆಲವೇ ತಿಂಗಳಲ್ಲಿ ಕಟೌಟ್ಸ್ಗಳು ಎಲ್ಲೂ ಬೆಂಗಳೂರಿನ ಎಲ್ಲೂ ಇರಬಾರ್ದು ಅನ್ನೋ ಅಭಿಮಾನಿಗಳ ಆಕ್ರೋಶ. ಕಟೌಟ್ಸ್ಗಳನ್ನ ತೆಗಿಲಿಲ್ಲ ಅಂದ್ರೆ ಅವ್ರು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಈಗ ತಾನೇ ಪುನೀತ್ ರಾಜ್ಕುಮಾರ್ ಜೊತೆ ಸಂಪರ್ಕ ಮಾಡಿದ್ವಿ. ಅವ್ರು ಹೇಳೋ ಪ್ರಕಾರ ಏನಂದ್ರೆ, ನಿಮ್ಮ ಮೂಲಕ ಈ ಮಾಹಿತಿ ಗೊತ್ತಾಗಿರೋದು, ಒಂದ್ ವೇಳೆ ಏನಾದ್ರು ಅಭಿಮಾನಿಗಳಿಗೆ ಏನಾದ್ರು ತುಂಬಾ ದುಃಖ ಆಗಿದೆ, ಇದ್ರ ಬಗ್ಗೆ ತಪ್ಪೆ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ರೇಡಿಯೋ ಮಿರ್ಚಿ ಇದ್ರ ಬಗ್ಗೆ ಹೊಸ ನಿರ್ದೇಶಕರ ಯಾರೇ ಆಗಿರ್ಲಿ, ಇದ್ರ ಬಗ್ಗೆ ಅವರು ಸರಿಯಾದ ಕ್ರಮವನ್ನು ತಗೋಬೇಕು ಅನ್ನೋದು ಪುನೀತ್ ಅವರ ಅಭಿಪ್ರಾಯವಾಗಿದೆ. ಸಮೀನಾ, ಘೋಷಾಲ್, ಬೆಳಗ್ಗೆನೆ ಕಟೌಟ್ ಹಾಕಿದ್ದಾರೆ ಅಂದ್ರೆ ಸಂಘದವರು ಯಾಕೆ ಸಂಬಂಧಪಟ್ಟವರಿಗೆ ಆಗ್ಲೇ ತಿಳಿಸಿಲ್ಲ? ಈ ಬಗ್ಗೆ ಏನ್ ಹೇಳುತ್ತೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ? ಇವತ್ತು ಬೆಳಗ್ಗಿಂದ ಕಟೌಟ್ಸ್ ಎಲ್ಲ ಹಾಕಿದ್ರು ಕೂಡ ಸಂಜೆ ಹೊತ್ತಿಗೆ ಪ್ರತಿಯೊಬ್ರು ಗಮನಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಇವ್ರು ಕೇವಲ ಎಲ್ಲ ಒಂದ್ ಕಡೆ ಎರಡು ಕಡೆ ಹಾಕಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಈಗ ಸಾಕಷ್ಟು ಕಡೆ ಹಾಕಿರೋ ಕಾರಣ ಈ ಅಭಿಮಾನಿಗಳೆಲ್ಲ ಏನು ಇವರು ದಾರಿಗೆ ಹೋಗ್ತಿರ್ಬೇಕು, ನೋಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರಿಗೆಲ್ಲ ಬೇಜಾರಾಗಿದೆ. ಹಾಗಾಗಿ ಇವರೇನು ಅಭಿಮಾನಿ ಏನ್ ಸಂಘಟನೆಗಳಿದೆ, ಇಲ್ಲಿ ಬಂದಂತ ಪ್ರತಿಭಟನೆ ಬಂದಂತ ಸಂಘಟನೆ ಕಡಿಮೆಯಿಂದ 7ರಿಂದ 10 ಸಂಘಟನೆಗಳು ಬಂದಿದ್ವು. ಅಲ್ಲಿ ಶಿವರಾಜ್ಕುಮಾರ್ ಅಭಿಮಾನಿ ಸಂಘ ಇತ್ತು, ರಾಜ್ಕುಮಾರ್ ಅಭಿಮಾನಿ ಸಂಘ ಇತ್ತು, ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘ ಇತ್ತು. ಹೀಗಾಗಿ ಇವರೆಲ್ಲ ಒಟ್ಟಾರೆ ಚರ್ಚೆ ಮಾಡ್ಬಿಟ್ಟು ಇವತ್ತು ಸಂಜೆ ಹೊತ್ತಿಗೆ ಪ್ರತಿಭಟನೆ ಮಾಡ್ಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಹಾಗಾಗಿ ನಾಳೆಯಿಂದ ಈ ಎಲ್ಲ ಕಟೌಟ್ಸ್ ಎಲ್ಲಾದ್ರೂ ಕಂಡು ಬಂದ್ರೆ ಅವರು ಸುತ್ತಾಕ್ತಿವಿ ಮತ್ತೆ ಅದನ್ನ ಕಿತ್ತಾಕ್ತಿವಿ ಅನ್ನೋ ಬೆದರಿಕೆ ಅಂದ್ರೆ ಅವರು ಒಂದು ಆಜ್ಞೆ ಸಹ ಮಾಡ್ತಿದ್ರು ಅಂತ ಹೇಳ್ಬೋದು. ಸಮೀನಾ, ಓಕೆ, ಧನ್ಯವಾದ ಘೋಷಾಲ್. ಇದು ಇವತ್ತಿನ ಜಸ್ಟ್ ಬೆಂಗಳೂರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.